ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ನಿಪ್ಪಟ್ಟನ್ನು ಮನೆಯಲ್ಲಿ ತುಂಬಾ ರುಚಿಯಾಗಿ ಹಾಗೂ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಅದನ್ನು ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನೋಡಿ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲೆ ಇವಿಷ್ಟನ್ನು ತವಾದ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದು ಗರಿಗರಿ ಆಗಬೇಕು ಮೊದಲು, ಇಲ್ಲಾಂದರೆ ಇದನ್ನು ಬಿಸಿಲಲ್ಲಿ ಒಣಸ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಈ ರೀತಿ ತವಾದ ಮೇಲಿಟ್ಟು ಈ ರೀತಿ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ಗರಿಗರಿ ಆಗುತ್ತೆ. ನೋಡಿ, ಒಂದು ಮಿಕ್ಸರ್ ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಇದು ಹುರಿದಿರುವಂಥ ಶೇಂಗಾ ಬೀಜ. ಅದರ ಜೊತೆ 2 ಟೇಬಲ್ ಸ್ಪೂನ್ ಪುಟಾಣಿ ಬೇಳೆ ಇವಿಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೊತೀನಿ. ಒಂದು ಬೌಲಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ. ಆನಂತರ ನೋಡಿ, ಶೇಂಗಾ ಮತ್ತು ಪುಟಾಣಿಯನ್ನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದೊಂದು ದೊಡ್ಡ ದೊಡ್ಡ ಬೀಜಗಳಿರುತ್ತೆ, ಅದು ಹಾಗೆ ಇದ್ದರೂ ಚೆನ್ನಾಗಾಗುತ್ತೆ. ಆನಂತರ ನೋಡಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಓಂ ಕಾಳನ್ನು ಕೈಯಲ್ಲಿಟ್ಟು ಸ್ವಲ್ಪ ಅದನ್ನು ತಿಕ್ಕಿ ಹಾಕಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಸಹ ಇದೇ ರೀತಿ ಕೈಯಿಂದ ತಿಕ್ಕಿ ಹಾಕಬೇಕು. 1/4 ಟೇಬಲ್ ಸ್ಪೂನ್ ಅರಿಶಿನ, 1.5 ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಹಿಟ್ಟು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ. ಆನಂತರ ಹುರಿದಿಟ್ಕೊಂಡಿರುವಂಥ ಈ ಪುದೀನ ಮತ್ತು ಕರಿಬೇವಿನ ಎಲೆ ಉಂಟಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕೈಯಿಂದ ಅದನ್ನು ತಿಕ್ಬಿಟ್ಟು ಹಾಕಿದ್ರೆ ಅದು ಪುಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆಯೇ 1.5 ಟೇಬಲ್ ಸ್ಪೂನ್ ಸಕ್ಕರೆ ಪೌಡ್ರ್ ಹಾಕಬೇಕು. ಸ್ವಲ್ಪ ಸಿಹಿಯನ್ನು ಹಾಕಿದರೆ ನಿಪ್ಪಟ್ಟು ತಿನ್ನಲಿಕ್ಕೆ ತುಂಬಾ ರುಚಿಯಾಗುತ್ತೆ. ಆನಂತರ ನೋಡಿ, 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸರಿಯಾಗಿ ಕಾಸಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ನಿಪ್ಪಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನಲಿಕ್ಕೂ ರುಚಿಯಾಗುತ್ತೆ. ಮೊದಲಿಗೆ ಹಿಟ್ಟನ್ನು ಎಣ್ಣೆ ಜೊತೆ ಸರಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ಹಿಟ್ಟು ಈ ರೀತಿ ಉಂಡೆ ಆಗಬೇಕು. ಆನಂತರ ಇದಕ್ಕೆ ತಣ್ಣಗಿನ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀರು ತುಂಬಾ ಜಾಸ್ತಿ ಒಂದೇ ಸಮನೆ ಹಾಕಬಾರ್ದು, ನೋಡಿಕೊಂಡು ನೀರನ್ನು ಹಾಕಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸರಿಯಾಗುತ್ತೆ. ನೋಡಿ, ಒಂದು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆನಂತರ ಅದನ್ನು ಲಟ್ಸುವಾಗ ಅದು ಒಡೆಯೋದಿಲ್ಲ. ಹಾಗೆಯೇ ಸೈಡೆಲ್ಲ ತುಂಬಾ ಕ್ರ್ಯಾಕ್ಸ್ ಬರೋದಿಲ್ಲ, ಸುಲಭವಾಗಿ ಲಟ್ಸ್ಕೊಳ್ಳಿಕ್ಕಾಗತ್ತೆ. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯ್ತು. ಈಗ ನಿಪ್ಪಟ್ಟನ್ನು ಲಟ್ಸ್ಕೊಳ್ಬೋದು. ನೋಡಿ, ಮೊದಲಿಗೆ ಒಂದು ಚಿಕ್ಕ ಉಂಡೆಯನ್ನು ತೆಗೆದುಕೊಂಡು ಅದನ್ನು ಅಂಗೈ ಮೇಲಿಟ್ಟು ಸ್ವಲ್ಪ ಅದನ್ನು ತಿಕ್ಕಿ ನೈಸ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಉಂಡೆ ಮಾಡ್ಕೊಳ್ಬೇಕು. ಆನಂತರ ನೋಡಿ, ನಾನಿಲ್ಲಿ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ. ಈ ಉಂಡೆಯನ್ನು ಬಾಳೆ ಎಲೆ ಮಧ್ಯದಲ್ಲಿಟ್ಟು ಒಂದು ಡಬ್ಬದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಪ್ರೆಸ್ ಆಗಬೇಕು. ನೋಡಿ, ಎಲ್ಲ ಸೈಡು ಒಂದೇ ಥರ ಇರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗಿರಬಾರ್ದು. ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ನಿಪ್ಪಟ್ಟು ಅಂದರೆ. ಸೈಡ್ ಏನಾದರೂ ಕ್ರ್ಯಾಕ್ ಇದೆ ಅಂತ ಅನಿಸಿದ್ರೆ ಅದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಸರಿ ಮಾಡಬೇಕು. ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಬಟರ್ ಪೇಪರಿಂದನೂ ಈ ರೀತಿ ಲಟ್ಸ್ಕೊಳ್ಳಿಕ್ಕಾಗುತ್ತೆ. ತುಂಬಾ ಸುಲಭವಾಗಿ ನಿಪ್ಪಟ್ಟನ್ನು ಮಾಡ್ಕೊಳ್ಳಿಕ್ಕಾಗುತ್ತೆ. ನೋಡಿ, ಈ ರೀತಿ. ಈಗ ಕಾದಿರುವಂಥ ಎಣ್ಣೆಯಲ್ಲಿ ನಿಪ್ಪಟ್ಟನ್ನು ಒಂದೊಂದಾಗಿ ಬಿಡ್ತಾ ಹೋಗಬೇಕು. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಇದನ್ನು ಕರಿಬೇಕಾಗುತ್ತೆ. ಯಾಕೆಂದರೆ ನಿಪ್ಪಟ್ಟು ಸ್ವಲ್ಪ ದಪ್ಪ ಇರೋದ್ರಿಂದ ಅದು ಬೇಯಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನೋಡಿ, ಅದನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ಪೂನನ್ನು ಹಾಕೋಕ್ಕೆ ಹೋಗಬಾರ್ದು. 1 ನಿಮಿಷ ಅದನ್ನು ಹಾಗೆ ಬಿಡಬೇಕು, ಅದು ತಾನಾಗೆ ಮೇಲೆ ಬರುತ್ತೆ. ನೋಡಿ, ಅದು ಸರಿಯಾಗಿ ಬೆಂದ ನಂತರ ಬಬಲ್ಸ್ ಹೇಳೋದೆಲ್ಲ ಕಮ್ಮಿ ಆಗುತ್ತೆ. ಆನಂತರ ಇದನ್ನು ತೆಗೆದುಬಿಡ್ಬೋದು. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ತುಂಬ ಕ್ರಿಸ್ಪಿ ಆಗುತ್ತೆ. ಇದೇ ರೀತಿ ಎಲ್ಲ ನಿಪ್ಪಟ್ಟನ್ನು ಕರಿದು ತೆಗೆದುಕೊಳ್ಬೇಕು. ಮನೆಯಲ್ಲೇ ಇರುವಂಥ ಸಾಮಾನುಗಳನ್ನು ಹಾಕಿ ತುಂಬಾ ರುಚಿಯಾಗಿ ಹಾಗೆಯೇ ಹೆಲ್ತಿಯಾಗಿ ಮಾಡಿಕೊಡುವಂಥ ಈ ನಿಪ್ಪಟ್ಟಿನ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.